ಆಗಿ ಮತ್ತೆ ಮಾತಾಡ್ತೀವಿ ಶಾರ್ಟ್ ಮತ್ತೆ ಅದು ಇವ ಎಲ್ಲಲ್ಲ ಬಜೆಟ್ ಕಪ್ ಕೊಟ್ಟೆ ಕಮಿಷನರ್ ಇಲ್ಲ ಕಮಿಷನರ್ ಅರ್ಜೆಂಟ್ ಹಾ ಈಗ ಮೊದಲು ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವ್ ಎಟ್ ಹಚ್ಚಿದ್ರಿ ಬಟನ್ಸ್ ಹಚ್ಚಿದಂಗ ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಈ ಸಭೆಯಲ್ಲಿ ಮೊಟ್ಟ ಮೊದಲಿಗೆ ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಂತ 61 ಕಣಬರ್ಗಿ ಲೇಔಟ್ ಸುಮಾರು 160 ಎಕರೆ ವಿಸ್ತೀರ್ಣದಲ್ಲಿ ಪ್ರಾಧಿಕಾರದ ಮಾಲೀಕರಿಗೆ 50-50 ಅನುಪಾತದ ಅಡಿ ಕೈಗೊಳ್ಳಲಾಗಿದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ 137 ಕೋಟಿ ಅದಕ್ಕೆ ಅಪ್ರೂವಲ್ ದೊರೆತಿದೆ. ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ. ತಾಂತ್ರಿಕ ಬಿಡ್ನ ಅನುಮೋದನೆ ಹಂತದಲ್ಲಿ ಬೆಂಗಳೂರಿಗೆ ಕಳಿಸಿಕೊಡಲಾಗಿದೆ. ಅದು ತಾಂತ್ರಿಕ ಬಿಡ್ನ ಅನುಮೋದನೆ ಸಿಕ್ಕ ನಂತರ ವಿನಾ ವಿಳಂಬ ಆ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ. ರೈತರು ಮತ್ತು ಎಲ್ಲರೂ ಬಹಳ ಸಹಕಾರ ಮಾಡಿದ್ದಾರೆ. ಕಳೆದ 16-17 ವರ್ಷಗಳಿಂದ ಅದು ಹಂಗೆ ಬಿದ್ದಿತ್ತು. ಈ ಸಲ ನಾವು ಅಧ್ಯಕ್ಷ ಆದ ನಂತರ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು, ಶಾಸಕರಾದಂಥ ರಾಜು ಶೇಟ್, ಅಭಯ್ ಪಾಟೀಲ್, ನಮ್ಮ ಎಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸತತವಾಗಿ ಒತ್ತಡ ಹಾಕಿ ಕ್ಯಾಬಿನೆಟ್ ಒಂದು ಅಪ್ರೂವಲ್ ತೆಗೆದುಕೊಂಡಿದ್ದೀವಿ. ಇದು ಒಂದು ಮೊದಲನೇ ಯಶ. ಎರಡನೇದು, ಸುಮಾರು ಪ್ರಾಧಿಕಾರದಿಂದ ಈಗ ಒಂದು 30 ಕಾಮಗಾರಿಗಳನ್ನ ನಮಗೆ ಕೈಗೆ ತಗೊಂಡಿದ್ದೀವಿ. ಅದರಲ್ಲಿ ಈಗಾಗಲೇ ಕಾರ್ಯಕ್ರಮ ಕೆಲಸವನ್ನ ಪ್ರಾರಂಭ ಮಾಡಿ 24 ರಸ್ತೆ ಇರ್ಬೋದು, ಗಾರ್ಡನ್ ಡೆವಲಪ್ಮೆಂಟ್ ಇರ್ಬೋದು ಪ್ರಾರಂಭವಾಗಿದ್ದಾವೆ. ಟೆಂಡರ್ನ ಬಿಡ್ ಅನುಮೋದನೆ ಹಂತದಲ್ಲಿ ಇನ್ನೂ 5 ಕಾಮಗಾರಿಗಳಿದಾವೆ. ಅವನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ 2 ಕೆರೆಗಳು, ಒಂದು ಸಹ್ಯಾದ್ರಿ ನಗರದಲ್ಲಿರ್ತಕ್ಕಂಥ ಒಂದು ಕೆರೆ ಮತ್ತು ಮುತ್ಯಾನಹಟ್ಟಿಯಲ್ಲಿರ್ತಕ್ಕಂಥ ಒಂದು 13 ಎಕರೆ ಸುಮಾರು 5,20,00,000 ವೆಚ್ಚದಲ್ಲಿ ಆ ಕೆರೆಯ ಸೌಂದರ್ಯೀಕರಣವನ್ನ ಮಾಡಿ ಎಲ್ಲರಿಗೂ ಕೂಡ ಆ ಕೆರೆಯನ್ನು ಪಿಕ್ನಿಕ್ ಪಾಯಿಂಟ್ ಆಗ್ತಾರ, ನೀರಿನ ಸಂರಕ್ಷಣಾ ಬಳಕೆ ಪಾಸ್ ಇರ್ತಕ್ಕಂಥ ಆ ರೈತರಿಗೆ ಅದು ವಾಟರ್ ಲೆವೆಲ್ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಮತ್ತು ಎಲ್ಲ ದೃಷ್ಟಿಯಿಂದ ಆಕರ್ಷಕವಾಗಿ ಸಿಟಿಗೆ ಹತ್ತಿರ ಇರೋದರಿಂದ ಅದನ್ನ ಡೆವಲಪ್ ಮಾಡ್ತೀವಿ. ಇನ್ನೊಂದು ಸಹ್ಯಾದ್ರಿ ನಗರದಲ್ಲಿ ಇರ್ತಕ್ಕಂಥ 13 ಎಕರೆ ಸಹ್ಯಾದ್ರಿ ನಗರದಲ್ಲಿ ಇದೆ, ಸಿಟಿಯ ಮಧ್ಯದಲ್ಲಿ ಇದೆ. ಅದನ್ನ ಕೂಡ ಆ ಲೇಖವನ್ನ ಡೆವಲಪ್ ಮಾಡಲಿಕ್ಕೆ ಈಗಾಗಲೇ ಅನುಮೋದನೆ ಸಿಕ್ಕಿದೆ. ಅದಕ್ಕೂ ಕೂಡ ಸುಮಾರು 5,75,00,000 ಹಣವನ್ನು ವೆಚ್ಚ ಮಾಡಿ ಬೆಳಗಾವಿ ಮಹಾನಗರ ಪಾಲಿಕೆ ಬೆಳಗಾವಿ ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಎಲ್ಲ ಜನರಿಗೆ, ಮಕ್ಕಳಿಗೆ ಆಟ ಆಡಲಿಕ್ಕೆ ಪಿಕ್ನಿಕ್ ಪಾಯಿಂಟ್ ತರ ಮಾಡಿ ನೀರಿನ ಬಳಕೆ ಹಾಗೂ ಪಟ್ಟಣದ ಸೌಂದರ್ಯ ಇವೆರಡನ್ನು ಒಳಗೊಂಡು ಎಲ್ಲ ಜನರಿಗೆ, ಈಗಾಗಲೇ ಅಲ್ಲಿ ಏನೂ ಇಲ್ಲ, ಬರೇ ಒಂದು ಕೆರೆ ಅಂದ್ರೆ ಏನೋ ಅದಕ್ಕೆ ನೀರು ಇದೆ ಆಸ್ಪಾಸು, ಅದಕ್ಕೆ ಯಾವ ವ್ಯವಸ್ಥೆನೂ ಇಲ್ಲ. ಅದನ್ನು ನಾವು ಸ್ಪಾಟ್ ವಿಸಿಟ್ ಮಾಡಿ ಕಾಮಗಾರಿಯನ್ನ ಕೈಗೊಂಡಿದ್ದೀವಿ. ಅದಲ್ಲದೆ ಮತ್ತು ರಸ್ತೆಗಳು ಒಟ್ಟು ಟೋಟಲ್ ಸುಮಾರು 24 ಕೋಟಿ ಸಾಕ್ಬಿಟ್ಟು ಅಷ್ಟಕ್ಕೂ ಯಾವ್ದಿದು ಈಗಾಗಲೇ ಮಹಾಯೋಜನೆ ತಯಾರಿಸಲು ಯೋಜನಾ ಸಮಾಲೋಚಕರನ್ನು ನೇಮಿಸಲಾಗಿದೆ.
28/2/25 ಟೆಂಡರ್ ಕರೆಯಲಾಗಿತ್ತು. ಸದರಿ ಟೆಂಡರ್ನ 3 ಜನ ಯೋಜನಾ ಸಮಾಲೋಚಕರು ಭಾಗವಹಿಸಿದ್ದು ತಾಂತ್ರಿಕ ಬೀಡುಗಳ ಅನುಮೋದನೆ ಹಂತದಲ್ಲಿ ಅದು ಇರುತ್ತೆ. ಅನುಮೋದನೆ ಹಂತ ಕ್ಲಿಯರ್ ಆದ ನಂತರ ಅದನ್ನು ಕೂಡ ಮಹಾಯೋಜನೆ ಸುಮಾರು ಪ್ರಾಧಿಕಾರದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗಾಗಲೇ ಹೊಸ ಇದರಿಂದ 48 ಹಳ್ಳಿ 20 ಈಗ 28 55 ಗ್ರಾಮ ಪಂಚಾಯಿತಿಗಳು ಈ ಅರೌಂಡ್ ದ ಸಿಟಿ ಮಹಾನಗರ ಪಾಲಿಕೆಯ ಹತ್ತಿರದಲ್ಲಿದ್ದಂಥ 55 ಗ್ರಾಮಗಳನ್ನ ಮಹಾನಗರ ಪಾಲಿಕೆ ಈ ಬೂಡಾ ವ್ಯಾಪ್ತಿಗೆ ತಂದಿದೆ. ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡುವಾಗ ಇವೆಲ್ಲ ಹಳ್ಳಿಗಳನ್ನು ಒಳಗೊಂಡು ಅವತ್ತಿಗೆ ಮಾಸ್ಟರ್ ಪ್ಲಾನ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾರ್ಯ ಪ್ರಾರಂಭವಾಗಿದೆ. ಅದಕ್ಕೂ ಕೂಡ ಸರ್ಕಾರದಿಂದ ಅನುಮೋದನೆ ತೆಗೆದುಕೊಂಡು ಇಮಿಡಿಯೇಟ್ ವಿನಾ ವಿಳಂಬ ಆ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಲ್ಲದೆ ರುಟೀನ್ ವರ್ಕ್ನಲ್ಲಿರ್ತಕ್ಕಂಥ ಕೆಲಸಗಳು ಜನರಿಗೆ ತೊಂದರೆ ಆಗದಂತೆ ನಾವು ಬಂದಾಗಿಂದ ಯಾರಿಗೂ ಡಿಲೇ ಮಾಡಿಲ್ಲ. ಅವರವರು ಏನು ಕೆಲಸ ಇದ್ದಾವೆ ರುಟೀನ್ ವರ್ಕ್ ಕೆಲಸಗಳನ್ನ ಫಾಸ್ಟ್ ಆಗಿ ಮಾಡಿಕೊಡ್ತಾ ಇದ್ದೀವಿ. ಯಾರಿಗೂ ತೊಂದರೆ ಇಲ್ದಂಗೆ ಆಗಿದೆ. ಈ ವರ್ಷದ ಈ ಆರ್ಥಿಕ ಅವಯವದಲ್ಲಿ ಸುಮಾರು 24-25ಕ್ಕೆ ಇರ್ತಕ್ಕಂಥ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಪ್ರಾರಂಭಿಕ ಶುಲ್ಕು 4,451.73 ಲಕ್ಷ ಇತ್ತು. ಅದನ್ನ ಆದಾಯ 3,31,268.38 ಲಕ್ಷ ಅಷ್ಟಿತ್ತು. ಒಟ್ಟು ಟೋಟಲ್ 35,720.11 ಲಕ್ಷ ಇಷ್ಟಿತ್ತು. ಖರ್ಚು ಮಾತ್ರ 35,620 ಲಕ್ಷಗಳಷ್ಟಾಗಿದೆ. ಕೊನೆಯ ಶಿಲ್ಕು 100.11 ಲಕ್ಷ ಕೊನೆಯ ಶಿಲ್ಕ 24-25ರಲ್ಲಿತ್ತು. ಈಗ 25-25ಕ್ಕೆ ಬಜೆಟ್ದಲ್ಲಿ ನಾವು ಆದಾಯವನ್ನ 39,997.5 ಲಕ್ಷ ಅಪೇಕ್ಷೆ ಇಟ್ಟಿದ್ದೀವಿ. ಅದರಲ್ಲಿ ನಮ್ಮ ಒಟ್ಟು ಖರ್ಚು 39,997.05 ಆದರೆ ನಮ್ಮ ಖರ್ಚು 39.889 ಲಕ್ಷ ಅಷ್ಟಿದೆ. 108.05 ಇದು ಸಿಲ್ಕಿ ಇರುತ್ತೆ. ನಮ್ದು ಸಿಲ್ಕಿ ಅಂದಾಜ್ ಪತ್ರಕ್ ಈ ವರ್ಷದ ಇದೆ. ಇಷ್ಟು ಈ ಅದರಲ್ಲ 108.05 ಉಳಿತಾಯ ಬಜೆಟ್ ಮಂಡನೆ ಇವತ್ತಿನ ಮೀಟಿಂಗ್ದಲ್ಲಿ ನಾವು ಮಾಡಿದ್ದೀವಿ. ಅಂದರೆ ಉಳಿತಾಯ ಬಜೆಟ್ ಆಗಿದೆ. ಖರ್ಚು ವೆಚ್ಚಗಳನ್ನ ಇತಿಮಿತಿಯಲ್ಲಿ ಇಟ್ಕೊಂಡು ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಬಜೆಟ್ ಆಗಿದೆ. ಮತ್ತು ಇದರಲ್ಲಿ ಎಲ್ಲ ಡಿಟೇಲ್ ಆಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನ, ಅದರ ಜೊತೆಗೆ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರಾದಂಥ ರಾಜು ಶೇಟ್, ಶಾಸಕರಾದಂಥ ಅಭಯ್ ಪಾಟೀಲ್ ಮತ್ತು ನಮ್ಮ ಈ ಪ್ರಾಧಿಕಾರದ ನಾಮನಿರ್ದೇಶಿತ ಎಲ್ಲ ಸದಸ್ಯರು ಕೂಡ ಮೀಟಿಂಗ್ದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಚರ್ಚೆಯ ಮುಖಾಂತರ ಎಲ್ಲ ಅಧಿಕಾರಿಗಳು ಒಳಗೊಂಡು ಯಾವ ದೃಷ್ಟಿಯಲ್ಲಿ ಹೆಚ್ಚಿನ ಅನುಕೂಲಕ್ಕಾಗಿ ಅತಿ ದ್ರುತಗತಿಯಿಂದ ವೇಗದಲ್ಲಿ ಬುಡಾ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನೋದನ್ನ ತಿಳ್ಕೊಂಡು ಆ ನಿಟ್ಟಿನಲ್ಲಿ ಸಾಗ್ತಾ ಇದ್ದೀವಿ. ಮಾನ್ಯ ಸಚಿವರು ಸತೀಶಣ್ಣ ಜಾರಕಿಹೊಳಿ ಕೆಲವೇ ಮಿನಿಟ್ಗಳಲ್ಲಿ ಬುಡಾಕ್ಕೆ ಅವರು ವಿಸಿಟ್ ಕೊಡ್ತಾ ಇದ್ದಾರೆ. ಈಗ ಇಲ್ಲಿ ಜನ ಹೆಚ್ಚಿರೋದ್ರಿಂದ ಅಲ್ಲಿಂದ ಬಿಡಕ್ಕಾಗಿಲ್ಲ. ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾ, ಯಾರು ವಿರೋಧ ಮಾಡಿದ್ರೆ ನಮ್ಮ ಕಿವಿಗೆ ಅಂತ ಬಂದಿಲ್ಲ. ಅಲ್ಲ, ವಿರೋಧ ಅಂದ್ರೆ ನಾವು ಅದಕ್ಕೆ ಮಾಡಿಲ್ಲ ಯಾರು. ಅಲ್ಲ ಸರ್, ನಾನು ಇಲ್ಲ ಅದೆಲ್ಲ ಸುಳ್ಳು. ನಾವು ನೋಟಿಸ್ ಕೊಡೋದು ಅವಶ್ಯಕತೆ ಇಲ್ಲ. ಅಂದ್ರೆ ನಾವೇನು ಅದನ್ನೇನು ಅಕ್ವಿಷನ್ ಮಾಡಲ್ಲ. ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಅಷ್ಟೇ ನಮ್ದು. ಅಂಡರ್ನೇ ಬಂದು ಮಾಸ್ಟರ್ ಪ್ಲಾನ್ ಬಂದು ಒಂದು ಸಿಸ್ಟಮ್ಯಾಟಿಕ್ ಡೆವಲಪ್ಮೆಂಟ್ ಆಗಲಿ ಅಂತೇಳಿ. ಈಗ ಏನಾಗ್ತದೆ, ಅವು ನಮ್ಮ ಬೂಡಾ ವ್ಯಾಪ್ತಿ ಬರೆದಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ಲೇಔಟ್ ಮಾಡ್ಕೋತಾರೆ. ಅದರಲ್ಲಿ ಗಾರ್ಡನ್ ಬಿಡಲ್ಲ, ರಸ್ತೆ 30 ಫುಟ್ ಮಿನಿಮಮ್ ಬಿಡಬೇಕು, ಪಬ್ಲಿಕ್ ಯುಟಿಲಿಟಿ ಪರ್ಪಸ್ ಬಿಡಂಗಿಲ್ಲ. ಆ ದೃಷ್ಟಿಯಿಂದ ನಮ್ಮ ವ್ಯಾಪ್ತಿಗೆ ಬರ್ತದೆ ಕಂಪಲ್ಸರಿ ಬೂಡಾದಿಂದ ಲೇಔಟ್ ಅಪ್ರೂವ್ ಆಗಬೇಕು. ಅದರಲ್ಲಿ ಗಾರ್ಡನ್ CS ಆಯ್ತು,
ಮತ್ತೆ ರಸ್ತೆ ಬಿಟ್ಟು ಒಂದು ಸಿಸ್ಟಮೆಟಿಕ್ ಆಗ್ತದೆ. ಸಿಸ್ಟಮೆಟಿಕ್ ಆಗೋ ಸಲ ಈಗ ಬೃಹತ್ ಬೆಂಗಳೂರು ಮಾಡಿದಾರಲ್ಲ, ಆ ರೀತಿ ಬೃಹತ್ ಬೆಳಗಾವಿ ಮಾಡೋರಿನ 55 ಹಳ್ಳಿಗಳು ಅದು ನಮ್ಮ ಹಂತದಿಲ್ಲ. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತದೆ, ನಮಗೆ ಬರಲ್ಲ. ಅಲ್ಲಲ್ಲ, ಈಗ ಬೃಹತ್ ಬೆಳಗಾವಿ ಈ ವಿಷಯ ನಮ್ಮ ಬುಡ ಹಂತದಲ್ಲಿ ಇಲ್ಲ. ಅದು ಕ್ಯಾಬಿನೆಟ್ ಹಂತದಲ್ಲಿ ಇರೋದ್ರಿಂದ ಮಾನ್ಯ ಸಚಿವರೇ ಅದರ ಬಗ್ಗೆ ಅಧಿಕೃತವಾಗಿ ಮಾತಾಡ್ತಾರೆ. ನಾವು ಕಳಿಸಿಲ್ಲ, ಅವರೇ ಒಂದು ಇದರಿಂದ. ಇಲ್ಲ ಸರ್, ಈಗ ಸುಮಾರು 2018-19 ಈ ಮಾಸ್ಟರ್ ಪ್ಲಾನ್ ಏರಿಯಾ ಹೆಂಗ್ ಡೆವಲಪ್ಮೆಂಟ್ ಆಗ್ತದೆ. ಈಗ ಏನ್ ನಮ್ಮದು ಫಸ್ಟ್ ಮಾಸ್ಟರ್ ಪ್ಲಾನ್ ಆಗಿದ್ದು 2014 ಆಗಿದ್ದಂತ ಏರಿಯಾ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಕ್ಸಾಸ್ಟ್ ಆಗ್ತಾ ಬಂದಿದ್ರಿಂದ ಮುಂದಿನ ಬೆಳವಣಿಗೆಗೆ ಮತ್ತೆ 28 ಹಳ್ಳಿನ ಇನ್ಕ್ಲೂಡ್ ಮಾಡಿಕೊಂಡು ಅದನ್ನ ಸರ್ಕಾರಕ್ಕೆ ಕಳಿಸಿ, ಇಲ್ಲಿ ಪ್ರಾಧಿಕಾರ ಮೀಟಿಂಗ್ ನಲ್ಲಿ ಅಪ್ರೂವಲ್ ತಗೊಂಡು ಸರ್ಕಾರಕ್ಕೆ ಕಳಿಸಿ ಅದನ್ನ ಅನುಮೋದನೆ ತಗೊಂಡಿದೆ, ಗೆಜೆಟ್ ಆಗಿದೆ ಅದು. ಈಗ ಅದಕ್ಕೆ ನಾವು ಮಾಸ್ಟರ್ ಪ್ಲಾನ್ ತಯಾರು ಮಾಡಬೇಕು ಅಷ್ಟೇ. ಅವ್ರಿಗೆ ಆಗಿದೆ. ಕೇಳ್ತಾ ಇರೋದು, ಇದು ಸರ್ಕಾರದ ಆದೇಶ ಮೇರೆಗೆ ಮಾಡಿದ್ರು, ಸ್ಥಳೀಯ ಶಾಸಕರ ಸರ್ಕಾರದ ಆದೇಶದ ಮೇರೆಗೆ ರೆಗ್ಯುಲರ್ ಪ್ರೊಸೆಸ್ ಇದು. ಮಾಸ್ಟರ್ ಪ್ಲಾನ್ ಮಾಡೋದು ಇದೆ ರೆಗ್ಯುಲರ್ ಪ್ರಾಧಿಕಾರ. ಅಲ್ಲ, ಮುಂದಾಲೋಚನೆ ಇಟ್ಕೊಂಡು ಸರ್ಕಾರ ಪ್ಲಾನ್ ಮಾಡಕ್ ಹೇಳ್ತಾರೆ. ಆ ಪ್ಲಾನ್ ಮಾಡ್ತಕ್ಕಂಥ ವ್ಯವಸ್ಥೆ ಗೂಡೋದಾಗಿರುತ್ತೆ. ಆ ವ್ಯವಸ್ಥೆಯನ್ನ ಪ್ಲಾನ್ ಮಾಡಿ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಅದು ಸರ್ಕಾರ ಅದಕ್ಕೆ ಅನುಮೋದನೆ ಅಥವಾ ಅದರಲ್ಲಿ ಮತ್ತೆ ಪರಿಷ್ಕರಣೆ ಏನ್ ಮಾಡ್ಬೇಕು ಅನ್ನೋದನ್ನ ಮತ್ತೆ ಸೂಚನೆಗಳನ್ನ ಕೊಡ್ತಕ್ಕ, ಆಮೇಲೆ ಡಿಸ್ಕಷನ್ಗೆ ಬಂದು ಮತ್ತೆ ಅದರಲ್ಲಿ ಏನಾರೇ ಬದಲಾವಣೆಗಳಿದ್ರ ಆ ಬದಲಾವಣೆಗಳನ್ನು ಕೂಡ ಮಾಡಿ ಆಮೇಲೆ ಅಂತಿಮ ಸ್ವರೂಪ ಅದಕ್ಕೆ ಬರುತ್ತೆ. ಇಲ್ಲ ಇಲ್ಲ, ಯಾರಿಗೂ ಎಲ್ಲೇ ಮಾಡೋಕೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಈಗ ಅದು ಎಲ್ಲ ಅಗ್ರಿಕಲ್ಚರ್ ಝೋನ್ ಅಂತ ಆಗಿರ್ತದೆ. ಈ ನಾವು ತಗೊಂಡ್ಮೇಲೆ ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡು ತಮ್ಗೆ ಯಾವ ಉದ್ದೇಶಕ್ಕೆ ಬೇಕಲ್ಲ ಅದನ್ನ ಇಲ್ಲಿ ಮೀಟಿಂಗ್ನಾಗ ಇಟ್ಟು ಆಮೇಲೆ ಗೌರ್ಮೆಂಟ್ ಕಳಿಸಿ ಅಪ್ರೂವಲ್ ಆದ ನಂತರ ಏನೇ ಮಾಡ್ಕೋಬಹುದು, ಯಾವುದನ್ನು ಸ್ಟಾಪ್ ಮಾಡಲ್ಲ. ಈಗ ಬುಡಾದು ಲೇಔಟ್ ಆಗಿದ್ದು, ರಾಮನಗರ್ ಲೇಔಟ್, ಮತ್ತೊಂದು ಏನೇನು ಲೇಔಟ್ ಆಗಿದ್ಲ, ಅದು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡುವಂತ ಪ್ರಕ್ರಿಯೆ ಪೂರ್ಣ ಆಗಿದೆಯೋ ಇಲ್ವೋ? ಆಗಿದೆ. ಎಲ್ಲ ಲೇಔಟ್ಗಳು ಕಾರ್ಪೊರೇಷನ್ಗೆ ನಾವು ಹ್ಯಾಂಡ್ ಓವರ್ ಮಾಡಿದೀವಿ. ಈಗ ಇಟ್ ಈಸ್ ದೇರ್ ಲುಕ್ಔಟ್. ಈಗ ರಾಮತೀರ್ಥ ನಗರದ್ದು ಕೂಡ 2024-25 ಅದರವರೆಗೆ ಅವರು ಟ್ಯಾಕ್ಸ್ ನಮ್ಗೆ ಕಟ್ತಾ ಇದ್ರು. ಅದರ 2025-26ರಿಂದ ಕಾರ್ಪೊರೇಷನ್ಗೆ ಅವರು ಟ್ಯಾಕ್ಸ್ ಕಟ್ಟಬೇಕು. ನಮ್ಗೆ ಕಟ್ತಕ್ಕಂತ ಪ್ರಶ್ನೆ ಬರಲ್ಲ. ಈ ಆಸ್ತಿ ಮಾಡುವಾಗ ಮಾಡುದಿಲ್ಲ, ಅಲ್ಲಿ ಹೋಗ್ರಿ ಇಲ್ಲಿ ಇಲ್ಲ ಇಲ್ಲ, ಅವರೇ ಮಾಡ್ಬೇಕು. ಈಗ ಪ್ರಾರಂಭ ಆಗಿದೆ, ಅದಕ್ಕಾಗಿ ನಾವು ಅವ್ರಿಗೇನ್ ಹೇಳಿದೀವಿ, ಅದಕ್ಕಾಗಿನೇ ಒಂದು ಸ್ಪೆಷಲ್ ವಿಂಡೋ ಮಾಡಿ ಜನರಿಗೆ ತೊಂದರೆ ಆಗಬಾರ್ದಂತ. ಇಲ್ಲಿ ಕೂಡ ನಮ್ ಕಡೆ ಏನೋ ಎನ್ಒಸಿ ಬೇಕಾದ್ರೆ ನಾವು ಇಮಿಡಿಯೇಟ್ ಆಗಿ ನಮ್ಮ ಎಂಪ್ಲಾಯೀಸ್ ಹೇಳಿದೀವಿ, ರಾಮತೀರ್ಥ ನಗರದವ್ರಿಗೆ ಅಲ್ಲಿ ಈ ಖಾತಾ ಮಾಡ್ಬೇಕಾದ್ರೆ ನಮ್ಮಿಂದ ಏನಾರ ಅವ್ರಿಗೆ ಎನ್ಒಸಿ ಬೇಕಾಗಿದ್ರೆ ಇಮಿಡಿಯೇಟ್ ನಾವು ಸ್ಪೆಷಲ್ ಒಂದು ವಿಧಾನ ಮಾಡಿ ಅವ್ರಿಗೆ 2 ಮಂದಿಗೆ ಅಪಾಯಿಂಟ್ಮೆಂಟ್ ಮಾಡಿ ಪ್ರಾಬ್ಲಮ್ ಆಗಿತ್ತು. ಈಗ ಸಾಲ್ವ್ ಆಗಿಲ್ಲ, ನೀವು ಅಲ್ಲೇ ಹೋಗ್ರಿ ಅನ್ನೋರ, ನೀವು ಇಲ್ಲ ಅಲ್ಲಿ ಹ್ಯಾಂಡ್ ಆಗಿತ್ತು, ನೀವು ಅಲ್ಲಿ ಹೋಗ್ರಿ ಅನ್ನೋರ ಪಾಪ ಜನ ಇಲ್ಲ. ಈಗ ಸಮಸ್ಯೆ ಬಗೆಹರಿದ್ರೆ ಈಗ ಈ ಸ್ವತ್ತು ಕೊಡ್ತಾ ಇದಾರೆ, ಅಲ್ಲಿ ತೆರವು ಮಾಡ್ಲಿಕ್ಕೆ ನೋಟಿಸ್ ಕೊಟ್ಟಿದೀವಿ ಮತ್ತು ವಿಸಿಟ್ ಮಾಡ್ತಾ ಇದೀವಿ ನಾವು. ಅನಾಧಿಕೃತ ಲೇಔಟ್ ಗಮನಕ್ಕೆ ಬಂದ್ರೆ ಎಲ್ಲ ಹೋಗ್ತದೆ. JCB ತಗೊಂಡು ಲೇಔಟ್ ಅನಾಧಿಕೃತ ಲೇಔಟ್ ಮಾಡಿದಂತ JCB ತಗೊಂಡು ಹೊಡೆದು ಹಾಕಿ ನೆಲ ಸಮ ಮಾಡಿ ಬಂದಿದೀವನ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ನಮ್ ಗಮನಕ್ಕೆ ತಂದ್ರೆ ಜನರಿಗೆ ಕರೆಕ್ಟ್. ಅದಕ್ಕೆ ಅದು ಅಧಿಕೃತವಾಗಿ ಅನಧಿಕೃತವಾಗಿರ್ತಕ್ಕಂಥಕ್ಕೂ ಕೂಡ ನಾವು ಅದಕ್ಕೆ ನೋಟಿಸ್ ಕೊಟ್ಟಿದೀವಿ. ಎಲ್ಲಿ ನಮ್ ಗಮನಕ್ಕೆ ಬರ್ತಿದೆ ಅಲ್ಲಿ ಅದನ್ನ ನೆಲಸಮ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗಿದೆ. ಮನೆಗಂತ ಹಂಚಿಕೆ ಈಗ ಅಪಾರ್ಟ್ಮೆಂಟ್ ಆಗಿ ಮಾಡ್ತಾ ಇದಾರೆ. ಅದಕ್ಕೆ ಕೆಲವೊಂದಿಷ್ಟು ಕಡೆ ಕೋರ್ಟ್ ಹೋಗ್ತಾರೆ, ಕೆಲವೊಂದಿಷ್ಟು ಕಡೆಯಲ್ಲಿ ಈ ರೀತಿಯಲ್ಲಿ ವ್ಯಾಜ್ಯಗಳು ಸೃಷ್ಟಿ ಆಗ್ತಾ ಇದಾವೆ. ಸೊ ಅಂತದಕ್ಕೆ ಏನಾದ್ರು ಒಂದು ಪಾಲಿಸಿ ಮಾಡ್ತಾ ಇದಾರೆ ಏನು ಪಾಲಿಸಿ? ಅದಕ್ಕೆ ಈಗ ಪ್ಲಾಟ್ ತಗೊಂಡವರು ಮನೆಗಂತ ತಗೊಂಡಿರ್ತಾರೆ, ಅವರು ಅಪಾರ್ಟ್ಮೆಂಟ್ ಅಂತ ಮಾಡಿದಾಗ ಪರ್ಮಿಷನ್ ತಗೋಬೇಕಾಗುತ್ತೆ. ಪರ್ಮಿಷನ್ ತಗೋಲಿಲ್ಲ ಅಂದ್ರೆ ಅದು ಇಲ್ಲಿಗಲ್ ಆಗುತ್ತೆ, ಕ್ರಮ ಅಂತೂ ಜರುಗಿಸಿ. ವಿಸಿಟ್ ಮಾಡತ್ತಾರ ಸರ್, ಗಮನಕ್ಕೆ
ಈಗ ನಿಮ್ಮ ಗಮನಕ್ಕಿದ್ರು ಲಿಸ್ಟ್ ಕೊಡಿ ನೀವು ಮತ್ ವರ್ಷಲಾಗಿ ಅದೇ ನಾವು ಸರ ಈಗ ಏನೈತೆ ನಾವು ಬುಡ ನಮ್ಮ ಲೇಔಟ್ ಅನ್ನ ನಾವು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ ನಂತರ ಇಲ್ಲೇಸ್ಕೊಂಡ್ರಿ ಕೊಡಪ್ಪ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ ನಂತರ ಕೆಲವೊಂದು ಕಾರ್ಪೊರೇಷನ್ ವ್ಯಾಪ್ತಿಗೆ ಬರ್ತೇವೆ. ನಾವು ಬುಡ ವ್ಯಾಪ್ತಿಗೆ ಯಾವ ಬರ್ತೇವೆ ನಾವು ಬುಡ ನಮ್ಮ ಆಫೀಸರ್ ಹೋಗಿ ವಿಸಿಟ್ ಮಾಡಿ ನಮ್ಮ ಹಂತದಲ್ಲಿ ನಾವು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ. ಕಾರ್ಪೊರೇಷನ್ ಹಂತದಲ್ಲಿರೋರು ಕಾರ್ಪೊರೇಷನ್ಗೆ ಹೋಗ್ಬೇಕಾದ್ರೆ ಕಾರ್ಪೊರೇಷನ್ದವರು ಅದ್ರ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ನಿನ್ನೆ ಸಿಎಂ ಅವ್ರ ಹತ್ರ ಅನಧಿಕೃತ ಮನೆಗಳಿಗೆ ಸರ್ ಅದೇ ನಿನ್ನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದೊಂದು ಇಶ್ಯೂ ಅನ್ನ ಸಾಲ್ವ್ ಮಾಡ್ಕೊಂಡ್ರಿ. ಕ್ಯಾಮ್ರಾ ಸರ್ ಅದೇ ನಿಮ್ಮ ಬೇಡಿಕೆ ಏನಾಗಿತ್ತು, ಜೊತೆಗೆ ಏನ್